ಹೆವಿ ರಶ್ ಆಗ್ತಿದೆ. ಫಸ್ಟ್ ನಾನು ಹೋಗಿ ನನ್ನ ಸೀಟ್ ಇಟ್ಕೊಬೇಕು. ಬಟ್ ಇದು ಪ್ಯಾಕಿಂಗ್ ನೋಡ್ಬಿಟ್ಟು ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ಬ್ಲಾಗಲ್ಲಿ. ಸೊ ಸದ್ಯಕ್ಕೆ ನಾನು ಇವಾಗ ಬಂದುಬಿಟ್ಟಿದ್ದೀನಿ ಸೋಲಾಪುರ ರೈಲ್ವೆ ಸ್ಟೇಷನ್ಗೆ. ಸೋಲಾಪುರಿಂದ ನಾನು ತೊಗೊಂಡ್ಬರ್ತಿರೋದು ಸೋಲಾಪುರ್ ಹಾಸನ್ ಎಕ್ಸ್ಪ್ರೆಸ್ ಟ್ರೈನ್ ಜರ್ನಿ. ಸೊ ಸೋಲಾಪುರಿಂದ ನಾವು ಟ್ರಾವೆಲ್ ಮಾಡೋದು ಇವತ್ತು. ಸೋಲಾಪುರಿಗೆ ಬರೋದು ಫುಲ್ಲು ತಲೆ ಕೆಟ್ಟೋಗ್ಬಿಡ್ತು ಗುರು. ಟ್ರೈನ್ ನಂಬರ್ ಬಂದು 11311. ಸೊ ನೋಡೋಣ ಹೆಂಗಿರೋ ಜರ್ನಿ. ಎಲ್ಲ ನೈಟ್ ಜರ್ನಿನೇ. ಮಂತ್ರಾಲಯ ಕವರ್ ಮಾಡಬೇಕು. ಆ್ಯಕ್ಚುಲಿ ಮಂತ್ರಾಲಯ ಸ್ಟೇಷನ್ ನಾನು ಇನ್ನೂ ಯಾವತ್ತೂ ಇಲ್ಲಿಲ್ಲ. ಮತ್ತು ಹೇಳಕ್ಕೆ ಹೋದ್ರೆ ಗುರು, ಏನು ಹೋಗೋದು ಬಂದೆ ಮಿರಾಜಿಂದ ಬಸ್ಸಲ್ಲಿ ಸೈಕಾಗ್ಬಿಡ್ತು. ಸೊ ಇವತ್ತು ನಮ್ಮ ಜರ್ನಿ ಇರೋದು ಸ್ಲೀಪರ್ S1 ಕೋಚಲ್ಲಿ. ನೋಡೋಣ ಹೆಂಗೆ ಜರ್ನಿ ಇರುತ್ತೆ. ಡಿಪಾರ್ಚರ್ಗೆ ಇನ್ನೂ 5 ನಿಮಿಷ ನಮ್ಮ ಹತ್ರ ಇದೆ. ಸದ್ಯಕ್ಕೆ ಎಕ್ಸಾಕ್ಟ್ಲಿ 7:20ಗೆ ನಾವು ಹೊರಟ್ಬಿಟ್ಟಿದ್ದೀವಿ ಸೋಲಾಪುರ ರೈಲ್ವೆ ಸ್ಟೇಷನಿಂದ. ಇಂಟ್ರೋಲ್ಲಿ ಸ್ವಲ್ಪ ವಾಯ್ಸ್ ಕರೆಕ್ಟಾಗಿ ಬಂದಿಲ್ಲ, ಕ್ಷಮಿಸ್ಬಿಡಿ. ಯಾಕಂದರೆ ಮೈಕ್ ಸ್ವಲ್ಪ ಅಲ್ಲಾಗ್ಬಿಟ್ಟಿತ್ತು, ಮೈಕ್ ಪಾಯಿಂಟು. ಸೊ ಅದಕ್ಕೆ मोठी स्वप्न बघण्यासाठी शक्ती लागते. प्रवाशांनी कृपया लक्ष द्यावे. गाडी क्रमांक 1708 बागलकोट मैसूर. ನಾವು ಡಿಪಾರ್ಟ್ ಆಗಿದ್ದೀವಿ. ಹೇಳಕ್ಕೆ ಹೋದರೆ ಸೋಲಾಪುರ್ ಹಾಸನ್ ಎಕ್ಸ್ಪ್ರೆಸ್, ಫೇಮಸ್ಲಿ ನೋನ್ ಆಸ್ ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್ಸು. ಇದು ಬಂದು 3 ಸ್ಟೇಟ್ಸ್ ಕ್ರಾಸ್ ಆಗುತ್ತೆ. ಒಂದು ಬಂದು ನಮ್ಮ ಮಹಾರಾಷ್ಟ್ರದಿಂದ ನಾವು ಹೊರಟಿದ್ದೀವಿ. ಅದಾದಮೇಲೆ ಕರ್ನಾಟಕ, ತಿರ್ಗಾ ನಾವು ಎಂಟ್ರಿ ಹೊಡಿತೀವಿ 1 ಪಾಯಿಂಟಿಗೆ ಆಂಧ್ರ ಪ್ರದೇಶ, ತಿರ್ಗಾ ನಾವು ಬಂದುಬಿಡ್ತೀವಿ ಕರ್ನಾಟಕ ಒಳಗಡೆ. ಮೇಜರ್ ಸ್ಟಾಪ್ಸ್ ಎಲ್ಲ ಕರ್ನಾಟಕದಲ್ಲೇ ಇರೋದು. ಮತ್ತು ಮಾತಾಡೋಕ್ಕೆ ಹೋದರೆ ಸೋಲಾಪುರ್ ಒಂದೇ ಸ್ಟೇಷನ್ ಮಾತ್ರ ನಮ್ದು ಇರೋದು ಮಹಾರಾಷ್ಟ್ರದಲ್ಲಿ. ಇವಾಗ ಡೈರೆಕ್ಟ್ ನಾವು ನಮ್ಮ ನೆಕ್ಸ್ಟ್ ಸ್ಟಾಪ್ ಕಲಬುರಗಿನೇ. ಸೊ ಅದು ನಮ್ಮ ಕರ್ನಾಟಕದಲ್ಲಿ ಇರೋದು. ಆಂಧ್ರ ಪ್ರದೇಶಲ್ಲಿ ಯಾವ್ದು ಬರುತ್ತೆ ಅದು ನಾನು ನಿಮ್ಗೆ ತಿಳಿಸ್ತೀನಿ ಮುಂದೆ. ಹೋದರೆ ಸೋಲಾಪುರಿಂದ 10 ಮಿನಿಟ್ಸ್ ಗ್ಯಾಪಲ್ಲಿ 2 ಟ್ರೈನು ಬೆಂಗಳೂರಿಗೆ ಹೊರಡುತ್ತೆ. ಒಂದು ಬಂದು ನಮ್ಮದು ಸೋಲಾಪುರ ಹಾಸನ್ ಎಕ್ಸ್ಪ್ರೆಸ್ ಆಯಿತು 7:20ಗೆ. ಇನ್ನೊಂದು ಬಸವ ಎಕ್ಸ್ಪ್ರೆಸ್ ಇದೆ, ಅದು ಬಂದು 7:30ಗೆ ಸೋಲಾಪುರಿಂದ ಹೊರಡುತ್ತೆ ನಾವು ಬೆಂಗಳೂರು ಕಡೆ. ನೋಡೋಕೆ ಹೋದರೆ ಸೋಲಾಪುರಿಂದ ಅಷ್ಟೊಂದು ರಶ್ ಬಂದಿಲ್ಲ ನಮ್ಮ ಟ್ರೈನು.
ನೋಡೋಣ ಕಲಬುರ್ಗಿ ಹತ್ರ ರಶ್ ಆಗುತ್ತೋ ಇಲ್ಲ ಅಂತ. ನೋಡಿ ಅದು ಕಡೆ ಏನೂ ಅಷ್ಟೊಂದು ರಶ್ ಇಲ್ಲ, ನೋಡೋಣ. ಸದ್ಯಕ್ಕೆ ನಮ್ಮ ಈ ಸೋಲಾಪುರ ಹಸನು ತಲುಪಿದೆ ಕಲಬುರ್ಗಿ ಜಂಕ್ಷನ್ಗೆ. ಇಲ್ಲಿ ರಶ್ ನೋಡಿ, ಸಖತ್ ರಶ್. ಪ್ಯಾಕಿಂಗ್ ಆಗ್ತಿರೋದು ಇಲ್ಲೇ ಗುರು. 8:30 ಬರೋ ಟೈಮಿಂಗು 8:47ಗೆ ಬಂದಿದ್ದೀವಿ. 17 ಮಿನಿಟ್ಸ್ ಡಿಲೇ. ಇಲ್ಲಿ 5 ಮಿನಿಟ್ಸ್ ಸ್ಟಾಪ್ ಇದೆ. ಹೆವಿ ರಶ್ ಆಗ್ತಿದೆ. ಫಸ್ಟ್ ನಾನು ಹೋಗಿ ನಾನು ಸೀಟ್ ಇಟ್ಕೊಬೇಕು. ಅಯ್ಯಪ್ಪ, ಹೇಳಕ್ಕೆ ಹೋದರೆ ಕಲಬುರ್ಗಿ ಬಂದು ಜಂಕ್ಷನು ಇಲ್ಲಿಂದ 1 ಪಾಯಿಂಟ್ ವಾಡಿ ಜಂಕ್ಷನ್ಗೆ ಹೋಗುತ್ತೆ. ಇನ್ನೊಂದು ನಾವು ಸೋಲಾಪುರ ಕಡೆಯಿಂದ ಬರ್ತಾಯಿದ್ವಿ. ಇನ್ನೊಂದು ಖಾನಾಪುರ ಜಂಕ್ಷನ್ ಕಡೆ ಹೋಗುತ್ತೆ, ಅದು ಬರೋದು ಬೀದರ್ ಹತ್ರ. ಬಟ್ ಇದು ಪ್ಯಾಕಿಂಗ್ ನೋಡ್ಬಿಟ್ಟು ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ. ಹಾಸನಿಂದ ಖಾಲಿ ಬಂತಲ್ಲ, ಸೋಲಾಪುರಿಂದ ಖಾಲಿ ಬಂತಲ್ಲ, ಇಲ್ಲ ಅಷ್ಟೇ ತುಂಬಿಡ್ತು. ಇದು ಅಪ್ರಾಕ್ಸಿಮೇಟ್ಲಿ 5 ಮಿನಿಟ್ಸ್ ಸ್ಟಾಪ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಕಲಬುರ್ಗಿ ಜಂಕ್ಷನ್ ರೈಲ್ವೆ ಸ್ಟೇಷನಿಂದ. ಹೆವಿ ರಶ್ ಇತ್ತು, ಹೆವಿ ರಶ್ ಇಲ್ಲಿ. ನಮ್ಮ ಸೋಲಾಪುರ ಹಾಸನ್ ಎಕ್ಸ್ಪ್ರೆಸ್ ಸದ್ಯಕ್ಕೆ ರೀಚ್ ಆಗಿದೆ ಶಹಾಬಾದ್ ರೈಲ್ವೆ ಸ್ಟೇಷನ್ಗೆ. ನಾನು ಇಳಿಯೋಕ್ಕಂತೂ ಹೋಗ್ತಿಲ್ಲ, ಯಾಕಂದರೆ ಫುಲ್ ಗೇಟ್ ಪ್ಯಾಕ್ ಆಗಿಬಿಟ್ಟಿದೆ. ಸೊ ನಾನು ಬಂದು ಕೂತ್ಕೊಂಡ್ಬಿಟ್ಟೆ ಅಪ್ಪರ್ ಬರ್ತ್. ನಾನು ಮಲ್ಕೊಂಬಿಟ್ಟಿದ್ದೀನಿ, ಯಾಕಂದರೆ ನಮ್ಮದಿರೋದು ಅಪ್ಪರ್ ಬರ್ತು. ಸದ್ಯಕ್ಕೆ ನಾವು ತಲುಪಿದ್ದೀವಿ ವಾಡಿ ಜಂಕ್ಷನ್ಗೆ. ಟ್ರೈನ್ ನಂಬರ್ 11311 ಸೋಲಾಪುರ ಹಾಸನ್ ಎಕ್ಸ್ಪ್ರೆಸ್ ಬಂದಿದೆ ವಾಡಿ ಜಂಕ್ಷನ್ಗೆ. ಹೇಳಕ್ಕೆ ಹೋದರೆ ವಾಡಿ ಜಂಕ್ಷನ್ ಏನಕ್ಕಂದರೆ 1 ಪಾಯಿಂಟ್ ರಾಯಚೂರು ಜಂಕ್ಷನ್ ಕಡೆ ಹೋಗ್ತಿದೆ, ಇನ್ನೊಂದು ಪಾಯಿಂಟು ಕಲಬುರ್ಗಿ ಜಂಕ್ಷನ್ ಕಡೆಯಿಂದ ಬರ್ತಿದೆ, ಇನ್ನೊಂದು ಪಾಯಿಂಟ್ ಇಲ್ಲಿಂದ ಸಿಕಿಂದ್ರಾಬಾದ್ ಕಡೆ ಹೋಗ್ಬಿಡುತ್ತೆ. ಮತ್ತು ಟೈಮೆಲ್ಲ ನಾವು ಕವರ್ ಅಪ್ ಮಾಡಿಬಿಟ್ಟಿದ್ದೀವಿ. ಮತ್ತು ಲೋಕಲ್ ಪ್ಯಾಸೆಂಜರ್ಸ್ ಇದ್ರಲ್ಲಿ ಜಾಸ್ತಿ ಇದ್ದಾರೆ. ಬರೋ ಟೈಮು 9:30, ನಾವು ಬಂದಿದ್ದೀವಿ 9:33. ಲೋಕಲ್ ಪ್ಯಾಸೆಂಜರ್ಸ್ ಜಾಸ್ತಿ ಇದ್ದಾರೆ. ಕಲಬುರ್ಗಿಯಲ್ಲಿ ಹತ್ತಿದ್ರು, ಸುಮಾರು ಜನ ಶಹಾಬಾದಲ್ಲಿ ಇಳಿದ್ರು, ಸುಮಾರು ಜನ ವಾಡಿ ಜಂಕ್ಷನಲ್ಲಿ ಇಳಿದಿದ್ದಾರೆ, ಇನ್ನು ಸುಮಾರು ಜನ ಹೋಗ್ತಾ ಹಂಗೆ ಇಳ್ಕೊಂಡು ಹೋಗ್ತಾರೆ. ಇಲ್ಲಿ ನಿಮಗೆ 5 ಮಿನಿಟ್ಸ್ ಸ್ಟಾಪ್ ಸಿಗುತ್ತೆ. 9:30 ಬರೋದು 9:35ಗೆ ಹೊರಟ್ಬಿಡುತ್ತೆ. ಬಟ್ ಅಷ್ಟೊಂದು ರಶ್ ಏನೂ ಇಲ್ಲ ಇಲ್ಲಿ ಡಿ ಬೋರ್ಡ್ ಜಾಸ್ತಿ ಜನ ಮಾಡಿದ್ದಾರೆ. ಇದು ನಾವು ಸದ್ಯಕ್ಕೆ ಹೊರಟ್ಬಿಟ್ಟಿದ್ದೀವಿ ವಾಡಿ ಜಂಕ್ಷನ್ ಇಂದ.
ನಂಬರ್ 11311 ಸದ್ಯಕ್ಕೆ ಬಂದುಬಿಟ್ಟಿದೆ ಯದ್ಗಿರಿ ಸ್ಟೇಷನ್ಗೆ. ಐ ಗೆಸ್ ವಂದೇ ಭಾರತ್ ಸ್ಟೇಷನು ಕಲಬುರಗಿ SMVT ಇಲ್ಲಿ ಸ್ಟಾಪ್ ಕೊಡೋದು ಸ್ಟಾರ್ಟ್ ಮಾಡಿದ್ದಾರೆ. ಮೊದಲು ಇದ್ದಿಲ್ಲ, ಇನಾಗ್ರೇಷನ್ ಟೈಮಲ್ಲಿ ಇದ್ದಿಲ್ಲ ಐ ಗೆಸ್ ಇಲ್ಲಿ ಸ್ಟಾಪ್, ಇವಾಗ ಮಾಡಿದ್ದಾರೆ. ಯದ್ಗಿರಿಯಲ್ಲೂ ಗುರು ಇಷ್ಟೊಂದು ಜನ ಹತ್ತವ್ರು ಇದ್ದಾರೆ, ನಾನು ಶಾಕ್ ಆಗಿಬಿಟ್ಟೆ. ಮ್ಯಾಕ್ಸಿಮಮ್ ಜನರಲ್ಗೆ ಹೋಗಿದ್ದಾರೆ, ಹಿಂದೆ ಸ್ವಲ್ಪ ಜನ ಸ್ಲೀಪರ್ ಬಂದಿದ್ದಾರೆ. ಮತ್ತು ಟೈಮಿಂಗ್ ಮಾತಾಡಿದ್ರೆ ಇಲ್ಲಿ ಬರೋ ಟೈಮಿಂಗು 10:04, ಹೊರಟೋದು 10:05ಗೆ, 1 ಮಿನಿಟ್ ಸ್ಟಾಪು. ಬಟ್ ನಾವು ಬಂದಿದ್ದೀವಿ 4 ಮಿನಿಟ್ಸ್ ಡಿಲೇ ಇಲ್ಲಿ. ಗುಡ್ ಮಾರ್ನಿಂಗ್ ನೀವು ಎಲ್ರಿಗೂ. ಆ್ಯಕ್ಚುಲಿ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ರಾಯಚೂರು ಮತ್ತು ಮಂತ್ರಾಲಯಂ ಕವರ್ ಮಾಡೋಕ್ಕಾಗಲಿಲ್ಲ. ನಾನು ಮಂತ್ರಾಲಯಂ ರೋಡ್ವರೆಗೂ ಕವರ್ ಮಾಡೋಂತಿದ್ದೆ. ಬಟ್ ಯದ್ಗಿರಿ ಮತ್ತು ರಾಯಚೂರು ಜಂಕ್ಷನಲ್ಲಿ ಸ್ವಲ್ಪ ದೊಡ್ಡ ಗ್ಯಾಪ್ ಬಂದುಬಿಟ್ಟಿತ್ತು, ಆಲ್ಮೋಸ್ಟ್ 1 ಅವರ್ ಗ್ಯಾಪ್ ಬಂದುಬಿಟ್ಟಿತ್ತು. ಅದಕ್ಕೆ 10:40 ಅರೌಂಡ್ ನಾನು ಮಲ್ಕೊಂಡ್ಬಿಟ್ಟೆ, ಲೈಟ್ಸ್ ಎಲ್ಲ ಆಫ್ ಆಗಿದ ತಕ್ಷಣ. ಯಾಕಂದರೆ ರಾಣಿ ಚೆನ್ನಮ್ಮ ಅಲ್ಲಿ ನಿದ್ದೆ ಫುಲ್ ಆಗಿದ್ದಿಲ್ಲ, ಅದಕ್ಕೆ ಇದರಲ್ಲಿ ಲೈಟ್ಸ್ ಆಫ್ ಆಗಿದ ತಕ್ಷಣ ನಿದ್ದೆ ಬಂದ್ಬಿಡ್ತು. ಸೊ ದಯವಿಟ್ಟು ಕ್ಷಮಿಸ್ಬಿಡಿ. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಯಲಹಂಕ ಜಂಕ್ಷನ್ಗೆ. ಯಾಕಂದರೆ ಜಾಸ್ತಿ ಸ್ಟಾಪೇ ಇಲ್ಲ. ರಾಯಚೂರು ಆದಮೇಲೆ ನಮ್ಮದು ಮಂತ್ರಾಲಯಂ ರೋಡು, ಅದಾದಮೇಲೆ ಕುಂಟಗಲ್ಲು, ಅದಾದಮೇಲೆ ನಮ್ಮದು ಆನಂದಪುರು, ಅದಾದಮೇಲೆ ಡೈರೆಕ್ಟ್ ಇಲ್ಲಿ ಧರ್ಮವರಂಗೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ಯಲಹಂಕ ಸ್ಟಾಪು. ಸೊ ಬರೋ ಟೈಮು 5:58, ನಾವು ಬಂದಿದ್ದೀವಿ ಅರೌಂಡ್ 5:30ಗೆ. ಸೊ ಇಲ್ಲಿ ನಿಲ್ಸ್ಕೊಂಡಿರ್ತಾನೆ 6 ಗಂಟೆವರೆಗೂ. ಅದಾದಮೇಲೆ ಯಶವಂತಪುರ ರೀಚ್ ಆಗಿ ಸ್ಲ್ಯಾಕ್ ಟೈಮ್ ಅಂತೂ ಹೆವಿಯಾಗಿ ಕೊಟ್ಬಿಟ್ಟಿದ್ದಾನೆ. ಬಟ್ ಒಂದು ಏನಂದರೆ ಬೇಜಾರು, ಮಂತ್ರಾಲಯಂ ರೋಡ್ವರೆಗೂ ಕವರ್ ಮಾಡೋಕ್ಕಾಗಿಲ್ಲ, ಅದೊಂದೇ ಬೇಜಾರು. ಮತ್ತು ಸುಮಾರು ಜನ ಇಲ್ಲಿ ಡಿಬೋರ್ಡ್ ಮಾಡಿದ್ದಾರೆ, ಹೆವಿ ಜನ ಇಲ್ಲಿ ಡಿಬೋರ್ಡ್ ಮಾಡಿದ್ದಾರೆ. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಜನರಲ್ಲು ನಮ್ಮ ಸ್ಲೀಪರ್ ಆ್ಯಕ್ಚುಲಿ ಜನರಲ್ ಏನಕ್ಕೆ ಬಂತು ಅಂದರೆ ಜನರಲ್ ಥರ ಆಗಿಬಿಟ್ಟಿದೆ. ಗೇಟ್ ಹತ್ರ ಫುಲ್ ರಶ್ಶು, ನಮ್ಮ ಸೀಟ್ ಹತ್ರ ಫುಲ್ ರಶ್ಶು, ಆಗ ಕ್ಯಾಬಿನ್ ಇರ್ತಲ್ಲ ಅದ್ರಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ, ವಾಕಿಂಗ್ ಬೇಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಒಂಥರ ಜನರಲ್ ಥರ ಆಗಿಬಿಟ್ಟಿದೆ ಇದು. ಅದಕ್ಕೆ ಫಸ್ಟು ಜನರಲ್ ಅಂತ ಶಬ್ದ ಬಂದುಬಿಡ್ತು. ಮತ್ತು TT ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಾ, TT ಅವರು ಬರ್ತಿದ್ದಾರೆ, ಫೈನ್ ಕಲೆಕ್ಟ್ ಮಾಡ್ತಿದ್ದಾರೆ. ಬಟ್ 450 ಫೈನ್ ಆದರೆ 400 ರೂಪೀಸ್ ತೊಗೊಂಡ್ಬಿಟ್ಟು ಸ್ಲಿಪ್ಪೇ ಮಾಡ್ತಿಲ್ಲ. ನಾನು ಏನೋ ಒಂದು ವೆಯ್ಟ್ ಮಾಡ್ತೀನಿ, ನನಗೆ ಬಂದು ಕೇಳ್ತಾನೆ ಟಿಕೆಟ್ ಇದೆಯಾ ಅಂತ. ಯಾಕಂದರೆ ಅವ್ರಿಗೆ ಗೊತ್ತಿರತ್ತೆ ಎಲ್ಲಿಂದ ಯಾರು ಹತ್ತಿದಾರಂತ. ಬಟ್ ಕೇಳಿಲ್ಲ ಅವನು. ಇದು ನಾವು ಎಕ್ಸಾಕ್ಟ್ಲಿ 6 ಗಂಟೆಗೆ ಹೊರಟ್ಬಿಟ್ಟಿದ್ದೀವಿ ಯಲಹಂಕ ಜಂಕ್ಷನಿಂದ. ಇವಾಗ ಮಾತಾಡೋಕೆ ಹೋದರೆ ಕೋಚ್ ಕಾಂಪಿಟೇಷನು ನಿಮಗೆ ಇಲ್ಲಿ ಮುಂದೆ ಜನರಲ್ಲು ಹಿಂದೆ ಜನರಲ್ ಸಿಗ್ಬಿಡುತ್ತೆ. ಅದಾದಮೇಲೆ 3 ಸೆಕೆಂಡ್ AC, 3 ಥರ್ಡ್ AC, 1 ಬಂದು ಫಸ್ಟ್ AC, ಅದಾದಮೇಲೆ 9 ಸ್ಲೀಪರ್ ಕ್ಲಾಸ್ ಸಿಗುತ್ತೆ ನಿಮಗೆ.
ಸದ್ಯಕ್ಕೆ ನಮ್ಮ ಹಾಸನ್ ಸೋಲಾಪುರ್ ಇಲ್ಲಾಂದರೆ ಸೋಲಾಪುರ್ ಹಾಸನ್ ಎಕ್ಸ್ಪ್ರೆಸ್ ಸೋಲಾಪುರ್ ಹಾಸನ್ ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ 11311 ಸದ್ಯಕ್ಕೆ ರೀಚ್ ಆಗಿದೆ ಯಶವಂತಪುರ ಜಂಕ್ಷನ್ಗೆ. ಇಲ್ಲಿ ರೀಚ್ ಆಗಿದ್ದು 6:30ಗೆ. ಆ್ಯಕ್ಚುಯಲ್ ಟೈಮ್ ಇರೋದು 6:50. ಯಾಕಂದರೆ ಸ್ಲ್ಯಾಕ್ ಟೈಮ್ ಕೊಟ್ಟಿದ್ದಾರೆ. ಸ್ಲ್ಯಾಕ್ ಟೈಮ್ ಅಂದರೆ 2 ಸ್ಟೇಷನ್ ಮಧ್ಯ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ, ಬಟ್ ಟೈಮ್ ಜಾಸ್ತಿ ಕೊಟ್ಬಿಡ್ತಾರೆ ಕವರ್ ಅಪ್ ಮಾಡೋಕ್ಕೆ. ಸೊ ಅದಕ್ಕೆ ಎಲ್ಲ ಗೊತ್ತಾ, ಇಲ್ಲಿಂದ ಇವಾಗ ಇದು ರ್ಯಾಕ್ ರಿವರ್ಸಲ್ ಆಗುತ್ತೆ. ರ್ಯಾಕ್ ರಿವರ್ಸಲ್ ಆಗಿ ಇದು ಹಾಸನ್ ಕಡೆ ಹೋಗುತ್ತೆ. ಸೊ ಸೋಲಾಪುರ್ ಟು ಹಾಸನ್ ಟಿಕೆಟ್ ಪ್ರೈಸ್ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ. ಸೊ ರೂಟ್ ಮಾತಾಡೋಕ್ಕೆ ಹೋದರೆ ಇಲ್ಲಿಂದ ನೆಕ್ಸ್ಟು ಚಿಕ್ಕಬಾಣವಾರ, ಕುಣಿಗಲ್ಲು, ಅದಾದಮೇಲೆ ಯಡಿಯೂರು, ಅದಾದಮೇಲೆ ಬಿಜಿನಗರ, ಅದಾದಮೇಲೆ ಶ್ರಾವಣ ಬೆಲ್ಗೋಲ ಮೇಲೆ ರೀಚ್ ಆಗಿಬಿಡುತ್ತೆ ಹಾಸನ್ಗೆ. ಮಾತಾಡೋಕ್ಕೆ ಹೋದರೆ ಇದೊಂದೇ ಟ್ರೈನು ಸೋಲಾಪುರ್ ಟು ಹಾಸನ್ ಓಡೋದು, ಬೇರೆ ಯಾವ ಟ್ರೈನು ಓಡೋಲ್ಲ. ಯಾವುದೋ ಟ್ರೈನ್ ಬಂತು ಅನಿಸ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 3 ಮೇಲೆ. ಸೊ ಇದೊಂದೇ ಟ್ರೈನ್ ಓಡೋದು. ಸೊ ನೀವು ಹಿಡ್ಕೊಬೇಕಾದ್ರೆ ಹಿಡ್ಕೊಬೋದು. ಟ್ರೈನ್ ಆಲ್ಮೋಸ್ಟ್ ಖಾಲಿನೇ ಆಗಿಬಿಟ್ಟಿದೆ ಯಶವಂತಪುರಲ್ಲಿ. ಅಷ್ಟೊಂದೇನು ಇವಾಗ ಪ್ಯಾಸೆಂಜರ್ ಇಲ್ಲ ಹಾಸನ್ವರೆಗೂ. ಇಲ್ಲಿ ಯಾವುದೋ ಒಂದು ಟ್ರೈನ್ ಬರ್ತಿದೆ, ನೋಡೋಣ ಇರಿ ಯಾವುದಂತ. ನನಗೆ ಗೊತ್ತು, ನನ್ನ ಜರ್ನಿ ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ. ಎಂಡ್ ಟು ಎಂಡ್ ಮಾಡ್ತಿದ್ದ ಜರ್ನಿ ತೋರಿಸ್ಬೋದಿತ್ತು. ನೆಕ್ಸ್ಟ್ ಟೈಮ್ ಎಂಡ್ ಟು ಎಂಡ್ ಮಾಡೋಣ. ಮತ್ತು ಸೋಲಾಪುರಿಂದ ಬೆಂಗಳೂರು ಎಷ್ಟು ಟಿಕೆಟ್ ಆಗುತ್ತೆ, ಲೈಕ್ ಯಶವಂತಪುರವರೆಗೂ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ. ಸರಿ, ಮತ್ತು ಜರ್ನಿ ತೋರ್ಸೋಕ್ಕಾಗಿಲ್ಲ ಜಾಸ್ತಿ, ಕ್ಷಮಿಸ್ಬಿಡಿ. ಮತ್ತು ನನ್ನ ಶಬ್ದ ಪದ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದಕ್ಕೂ ಕ್ಷಮಿಸ್ಬಿಡಿ. ನಾನೊಬ್ಬ UP ಹುಡುಗ, ನಾನು ಎಲ್ಲ ವೀಡಿಯೋಲಿ ಹೇಳ್ತಿರ್ತೀನಿ. ಸೊ ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ, ಮತ್ತು ನಾನು ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ವೀಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.